ಶಕುನಿ ಶಕುನಿ ಹೇಳಿ ಶಕುನಿ, ಏನಾಯಿತು ನಿನ್ನ ಶಪಥ? ನಿನ್ನ ಅಣ್ಣ ತಮ್ಮಂದರಿಗೆ ಕೊಟ್ಟ ವಚನವೇನಾಯಿತು? ಇಂದು ಕೌರವನ ಮನೆ ಅನ್ನವನ್ನು ತಿಂದು ಪರಿಪುಷ್ಟನಾಗಿ ಬೆಳೆದು ನಿಂತಿರುವೆಯ. ಹೇಳಿ ಶಕುನಿ, ಏನಾಯಿತು ನಿನ್ನ ಶವ? ಈ ಚೋಬಲ ರಾಜ ಶಕುನಿ ಆಶ್ವಾಸನೆಯನ್ನೇ ಹಲ್ಲಗಳೆದಿರುವ ಅದಮ ಮರುಗಳೇ ಸಾಧು. ಏನೀ ಬಗೆಯ ಕೋಕ ಕಂಠದ ಕರ್ಕಶ ಕೇಕೆ? ಪ್ರಳಯಾಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈದಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ. ಅಖಂಡ ಬರದ ಕಂಡದ ಅಖಂಡ ಬರದ ಕಂಡದ ಕೋಕ ಕಂಠದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾ ನಿಪುಣ ಈ ಶೋಭಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಸರಿಯಾದರ ದುರ್ಜಾತ ದುರಳ ದುರ್ಯೋಧನನೇ ಕೇಳು. ನನ್ನ ಒಂದು ನಿರಪರಾಧಿಗಳು ಕಾಂತಾರ ವಂಶೋದ್ಧಾರಕರಾದ ನನ್ನ 99 ಮಂದಿ ಸಹೋದರರನ್ನು, ನನ್ನನ್ನು, ನನ್ನ ಜನ್ಮದಾತನನ್ನು ನಿನ್ನಯ ಕತ್ತಲೆಯ ಕಾಲಾಗೃಹದಲ್ಲಿ ಇರಿಸಿ, ಅಯ್ಯೋ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಶಿಕ್ಷೆಗಳನ್ನು ಸ್ಮರಿಸಿಕೊಂಡರೆ ಅಪ್ಪ ನನ್ನ ಗುಂಡಿಗೆಯೋ ನಡುಗುತ್ತಿರುವುದು, ನನ್ನ ಕೈ ಕಾಲುಗಳೇ ಕಂಪಿಸುತ್ತಿರುವವು, ನನ್ನ ರಕ್ತವೇ ದಗದಗನೆ 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 ದಹಿಸುತ್ತಿರುವುದು. ದಗದಗನೆತ್ತಿದೆ ದೇಶದ ಜ್ವಾಲೆ ದಹಿಸುತ್ತಿರುವುದು ರೋಗವಿರಾಳೆ. ದಗದಗನೆತ್ತಿದೆ ದೇಶದ ಜ್ವಾಲೆ ದಹಿಸುತ್ತಿರುವುದು ರೋಗವಿರಾಳೆ. ಹರಡಿದ ದಾಹ ನೆಲವೆಲ್ಲ ಹರಡಿದ ದಾಹ ನೆಲವೆಲ್ಲ ಉಳಿಯುವುದುಂಟೆ ಕೊಡುವಂಥವದು. ಉಳಿಯುವುದುಂಟೆ ಕೊಡುವಂಥವದು. ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ರೋಗಗಿರಾಳೆ. ಗೌರವ ಅಣ್ಣ ತಮ್ಮಂದಿರು ನೋವರು ನಾವು, ನಮಗೊದಗಿದೆ ಸೆರೆಮನೆಯೊಳ ಸಾವು. ಅಣ್ಣ ತಮ್ಮಂದಿರು ನೋವರು ನಾವು, ನಮಗೊದಗಿದೆ ಸೆರೆಮನೆ ಸಾವು. ಅಣ್ಣ ತಮ್ಮಂದಿರು ನೋವರು ನಾವು, ಅಯ್ಯೋ ಅಣ್ಣ ತಮ್ಮಂದಿರು ನೋವರು ನಾವು, ನಮಗೊದಗಿದೆ ಸೆರೆಮನೆಯೊಳ ಸಾವು. ದಗದಗ 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 ನೆತ್ತಿದ ದ್ವೇಷದ ಜ್ವಾಲೆ ದಹಿಸುತ್ತಿರುವುದು ರೋಗಗಿರಾಳೆ. ಗೌರವ
ದಗ 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 ನರಿಪೋದು ನನ್ನ ಮನ, ಶೋಕ ನಿರ್ಮೂಲಗಳು ನಿನ್ನ ಮನ. ದಗ 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 ದಗ. ಅಂದು ನನ್ನ ಹತಭಾಗ್ಯ ಸಹೋದರರಿಗೆ ದಿನಕ್ಕೊಂದು ಹಿಡಿ ಅನ್ನ, ಹೊಳೆಲೆ ನೀರನ್ನು ನೀನು ನೀಡುತ್ತಿದ್ದೆ. ಆ ಹಿಡಿ ಅನ್ನ, ಒಳಲೆ ನೀರಿನಿಂದ ನಮ್ಮಗಳ ಹಸಿವು ನೀಗುತ್ತಿರಲಿಲ್ಲ. ಆ ನನ್ನ ಸಹೋದರರೆಲ್ಲರೂ ಸಮೂಹವಾಗಿ ಸೇರಿ ಅದೆಲ್ಲವನ್ನು ನನಗಿಟ್ಟು ನನ್ನ ಶ್ವಾಸದಲ್ಲಿ ಉಸಿರು ಕೊತ್ತದಂತೆ ಮಾಡಿ ತಾವೆಲ್ಲರೂ ಉಪವಾಸ ಮಾಡಿ ಒಬ್ಬೊಬ್ಬರಾಗಿಯೇ ಹತರಾದರು. ದುರ್ಯೋಧನ ಒಬ್ಬೊಬ್ಬರಾಗಿಯೇ ಹತರಾದರು. ನೋಡು, ಆ ದಾರುಣ್ಯ ದೃಶ್ಯವು ನನ್ನ ಸ್ತುತಿಪಡದ ಲಚ್ಚಳಿಯದ ಒಳಿದು ನಿರಂತರವಾಗಿ ಬಡಬಾಗ್ನಿ ಜ್ವಾಲೆಯಲ್ಲಿ ನೊಂದು ಬೆಂದು ಕೃಶವಾಗಿರುವ ನನ್ನೀ ದೇಹವನ್ನು ದುರ್ಯೋಧನ ಹಣು ಹಣುವಾಗಿ ಹಣು ಹಣುವಾಗಿ ತೊಂಡರಿಸಲು ಸಹ ಪ್ರತಿಕಾರಕ್ಕೆ ಪ್ರತಿಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ ಎಂಬ ಮಾತ್ಸರ್ಯದ ಹೊರತು ಮತ್ಯಾವ ಆಸೆ ಆಕಾಂಕ್ಷೆಗಳನ್ನು ನನ್ನರಸಲು ಅಸಾಧ್ಯ. ದುರ್ಯೋಧನ ಅಸಾಧ್ಯ. ದುರ್ಯೋಧನ ದುಷ್ಟ ಅಟ್ಟ ಆಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು. ನನ್ನ 99 ಮಂದಿ ಸಹೋದರರೊಳಗೂಡಿ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಸಿಂಹಾಸನವನ್ನೇರಿ ಶಕುನಿ ಮಹಾರಾಜರಿಗೆ, ಶಕುನಿ ಮಹಾರಾಜರಿಗೆ, ಶಕುನಿ ಮಹಾರಾಜರಿಗೆ. ಆದರೆ ಆ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರವಾದವು. ದುರ್ಯೋಧನ, ಗಾಳಿ ಗೋಪುರವಾದವು. ಆದರೂ ಚಿಂತೆ ಇಲ್ಲ, ನಿನ್ನಂತೆ ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು. ನಿನ್ನಂತಹ ಮೋಸಗಾರನನ್ನು ಮೋಸದಿಂದಲೇ ನಾಶ ಮಾಡಬೇಕೆಂಬ ಹಿರಿಯರ ನಾಡ್ನುಡಿಯನ್ನು ಅನುಸರಿಸಿ ಅಡಿಗಡಿಗೂ ನಿನ್ನ ಅಡ್ಡದಾರಿಗೆಳೆದು ಹಸ್ತಿನಾವತಿ ರತ್ನ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸಿದನು. ಹಳಬೇಡಿ, ಹಳಬೇಡಿ. ನನ್ನ ಹತಭಾಗ್ಯ ಸಹೋದರರೇ, ಶಕುನಿ ಅಣ್ಣ, ನನ್ನ ಹತಭಾಗ್ಯ ಸಹೋದರರೇ, ಹಳಬೇಡಿರಿ. ಅಣ್ಣ ಬೇಡಿರಿ. ದುರ್ಯೋಧನ, ನಿನ್ನ 99 ಮಂದಿ ಸಹೋದರರನ್ನು ರುಂಡ ಮುಂಡಗಳಿಂದ ನರಕದಲ್ಲಿ ನಿಮ್ಮಗಳ ನಿರಾಂಜನವನ್ನು ಮಾಡಿಸುವೆನು.
ನರಕದ ಭಯಂಕರ ಹಿಂಸೆಗಿಂತಲೂ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತೀ ಭಯಾನಕರವೆನಿಸುವುದು. ತಾಯಿ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತ ನಿನಗಾಗಿ ಒಂದೇ ಒಂದು ನಿಟ್ಟುಸಿರು ಬಿಡುವರಲ್ಲಿ ನಿಂತದೆ ಮಾಡಿ ನಿನ್ನನ್ನು ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಮಾವ ನಿನಗಲ್ಲವಯ್ಯ, ನಿನಗೆ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ಹೊಸಿದ ಒಪ್ಪುಲಿಯಂತೆ ಹೊರಬಡಿಸುತ್ತಿರುವೆಯಲ್ಲಯ್ಯ. ಹೇಳು ಮಾವ, ನಾನು ಮಾಡಿದ ಕಾರ್ಯವು ಯುಕ್ತವೇ ಶಕುನಿ? ಚಿಂತೆ ಏಕೆ ಗುರುರಾಜ? ಜಯಗ್ರತ ಕೃತವರ್ಮಾದಿಗಳು ಈ ದಿನ ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಈ ದಿನ ಸಮಾಚಾರ ತಂದವನಲ್ಲವೇ? ಅದಕ್ಕಾಗಿ ನಾನು ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಾಮಾನ್ಯ ಶೂರನು. ಹನ್ನೆರಡು ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಧ್ವಂಸ ಮಾಡಿಬಿಡಬಲ್ಲೆ. ಆದರೆ ಈ ಜ್ಯೋತಿ ಹಿಂಸೆ ಸೈಕ್ತ ಕಲಹ ಉಚಿತವೇ ಮಾವ? ಮಾವ, ಹಾಗಾದರೆ ನನ್ನನ್ನು ದ್ವಾರಕ್ಕೆ ಕಳಿಸಿದ್ದೇಕೆ ಮಾವ? ಕೃಷ್ಣ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತು ಪರಿಗ್ರಹಸವಲ್ಲ ಪುಡಿಸಿ ಹೋದನ. ಸಹೋದರ ನಂದನೋ ದರಿದ್ರೋಲಿತ ಇದುರ ಗೆಳೆಯನಂ ಗಣಪುಟೇರತೆ ಹೋಜರ್ಪದ ಸರಿಸದ ಸದಳವೋ ನನಗೆ ಅಗ್ರಜ ಸಹೋದರ ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾಂತ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ಇಡ್ತವನಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ? ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧನಾಗು. ಹಲೋ ಹಲೋ ಸಹೋದರ, ಆವ ಸಹೋದರ, ದರ್ಪಿದ ಗೋಪಾಲನು ನಮ್ಮ ತತ್ಕೋರವನ್ನು ಗ್ರಹಿಸದೆ ಆ ದರಿದ್ರ ವಿದುರನು ಅವನು ಎಷ್ಟು ಅವಹೇಳನ ಅಣ್ಣ, ಅವನು ಎಷ್ಟು ಅವಹೇಳನ. ಅವಹೇಳನವಲ್ಲ ಪ್ರಿಯ ಸಹೋದರ,
ಯದುಪತಿಯು ಭಕ್ತರ ಪರಾಧೀನರು. ಓ ಕೃಷ್ಣನಿಗೆ ವಿದುರಂತಹ ಭಕ್ತರು ಮತ್ಯಾರಿರುವರು ಹೇಳು? ಇಂದು ಅವರ ಆತಿಥ್ಯವನ್ನು ಸ್ವೀಕರಿಸಿ ನಾಳೆ ನಮ್ಮ ಅರಮನೆಗೆ ಬಂದೇ ಬರುವನು. ಹಾಗೂ ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ನೋ ಕಳ್ಳ ಕೃಷ್ಣನಿಗೆ ಮಾಡುವೆನಣ್ಣ ನನ್ನ ಗದಾ ದಂಡದಿಂದ ಮಾಡುವೆ ಸತ್ಕಾರ. ಸಹೋದರ, ಪಾಂಡವರಿಗೆ ಅರ್ಧ ರಾಜ್ಯವನ್ನು ಕೊಟ್ಟಿದ್ದೆ ಆದರೆ ಅವರಂತೆ ನಾವು ಕೂಡ ಭಿಕ್ಷೆ ಬೇಡಬೇಕಾಗುವುದು. ಸಹೋದರ, ಎಚ್ಚರಿಕೆ ಎಚ್ಚರಿಕೆ. ಸಹೋದರ, ಎಚ್ಚರಿಕೆ ಎಚ್ಚರಿಕೆ. ಎಲ್ಲು ಸಹೋದರ? ನೋಡಿದೆ ಮಾವ, ಈ ನನ್ನ ಸಹೋದರ ಕೋಪಾಗ್ನಿಯ ಸ್ವರೂಪವನ್ನು ಮದಗಜಗಳೆಷ್ಟೇ ಇದ್ದರು ಸಿಂಹಕ್ಕೆ ಸಾಟಿಯಾಗಬಲ್ಲವೇ? ಆಗಿರಲಿ ಮಾವ, ಈಗ ಓ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಹಾಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ ಕೌರವೇಶ್ವರ. ತೃಣೀಕರಿಸಿ ಹಾಗಿದ್ದರೆ ಸಾರ್ವಭೌಮವನ್ನು ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲಿಯೇ ಸಹಿಸಲಾಗದಷ್ಟು ಅಪಮಾನ, ಭಕ್ತಿ ವೈರಾಗ್ಯ ನೆಪದಿಂದ ನಿನ್ನೆ ಅಪಮಾನವನ್ನು ಹೇಗೆ ಸಹಿಸುವೆ ಕೌರವೇಶ್ವರ? ಮಾವ, ಆ ಪಾಂಡವರಲ್ಲಿ ನಿನಗೆ ಇಷ್ಟೊಂದು ದೇಶ ಹೇಗೆ ಸಿಗುತ್ತದೆ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನೇ ನಿರ್ಮೂಲ ಮಾಡಲೆಂದೇ ಅವನು ಅವತರಿಸಿರುವನು. ಯಾರು ಅವನ ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಸಂಹರಿಸುವನು. ಚರಸಂದ, ಶಿಶುಪಾಲಾದಿಗಳು ನಿನಗೆ ಅಂತಹ ಮಿತ್ರರಾಗಿ ಕಾರಣವಿಲ್ಲದೆ ಅವರನ್ನೇ ಸಂಹರಿಸಿದ. ಕಂಸನನ್ನು ವಧಿಸಿ ಅರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕೂರಿಸಿದ. ಸೋದರರನ್ನು ಸುರಪಾನ ಪ್ರಮುಖರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡ. ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ತನ್ನ ರಾಜಲಕ್ಷ್ಮಿಯನ್ನು ತಾನು ಕೈವಶಪಡಿಸಿಕೊಂಡ ಇಂಥವನಿಗೆ ಮನ್ನಣೆಯೇ ಕೌರವೇಶ್ವರ. ಹಾಗಾದರೆ ನನ್ನನ್ನು ದ್ವಾರಕ್ಕೆ ಗಳಿಸಿದ್ದೇಕೆ ಮಾವ? ಅದಕ್ಕೊಂದು ಉದ್ದೇಶವಿತ್ತು. ಏನು ಮಾವ ಉದ್ದೇಶ? ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸ ಮಾಡಬಹುದಲ್ಲವೇ? ಸರಿಯಾಗಿ ಹೇಳಿದೆ ಸೌಬಲ ರಾಜ. ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತವಾದ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆಯಾಗಿತ್ತು ಕೌರವೇಶ್ವರ.
ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದರೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕು ಅಂತ ನಿಸ್ಸಂಕೋಚವಾಗಿ ಹೇಳಬೇಕಾಗಿತ್ತು. ಆದರೆ ಆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಪಾರು ಮಾಡಿದನು ಕೌರವೇಶ್ವರ. ಮಾವ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ ಮಾವ. ದುರ್ಯೋಧನ ಪಾಪ, ಪುಣ್ಯ, ದಯೆ, ದಾಕ್ಷಿಣ್ಯ ಇವೆಲ್ಲವನ್ನು ಎಂದಿನಿಂದ ಅಭ್ಯಾಸ ಮಾಡಿದೆ ಕೌರವೇಶ್ವರ. ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದು ಸುಯೋಧನ. ಏಕೆ? ಅವರೆಲ್ಲರೂ ಅವನ ಆಜ್ಞಾಧಾರ ಇರಬಹುದು. ನೀನು ಸಮಾಧಾನಕ್ಕೆ ಸಮ್ಮತಿಸಿ ಪಾಂಡವರಿಗೆ ಆಶಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣ. ಹೌದಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ನಷ್ಟವಾಯಿತು. ಅದನ್ನು ಮಟ್ಟು ಪುನಃ ಅದನ್ನು ಹೊಂದುವುದೆಂದರೇನು ಕೌರವೇಶ್ವರ? ವೀರೋಚಿತರಾದ ಕ್ಷತ್ರಿಯ ವೀರರಿಂದ ಅನುಭುಕ್ತಳಾದ ರಾಜಲಕ್ಷ್ಮಿಯನ್ನು ಭಿಕ್ಷಿಕರ ಯಾಚಲಾಂಜಲಿ ಇಡುವುದು ನಿನಗೆ ಉಚಿತವಲ್ಲ ಕೌರವೇಶ್ವರ. ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಕ್ಷಣಿಸಿ ರಾಜಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಈ ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ? ದೇಹಿ 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 ಎಂದು ಸರಿಯಾಗಿ ಹೇಳಿದೆ ಸೌಭಲ ರಾಜ. ಆ ಪಾಂಡವರಿಗೆ ಯುದ್ಧದ ಹೊರತಾಗಿ ಸೋಜಿ ಮನೆಯಷ್ಟು ಜಾಗವನ್ನು ಕೊಡಲಾಗುವುದಿಲ್ಲ, ಕೊಡಬಾರದು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುತ್ತದೆ. ಏನು ಮಾವ ನಿನ್ನ ಆ ಸಲಹೆ? ಬಾರಿಗೆ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತವಾಗಲೇಬೇಕು ಮಾವ, ಆಗಲೇಬೇಕು. ಆ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು. ಏನು ಮಾವ ನಿನ್ನ ಆ ಸಲಹೆ? ಯಥಾ ಸಮಯದಲ್ಲಿ ವಿಜ್ಞಾಪಿಸುವೆನು. ವಿಜ್ಞಾಪಿಸು ಮಾವ. ನಿನ್ನ ಸಲಹೆ ಹೊರತು ಹೋಗಿ ನಾವು ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನನ್ನ ಸ್ಥಿತಿ ನಿನಗೆ ತಿಳಿದಿಲ್ಲವೇ? ನಡೆ, ನೀನು ಮುಂದೆ ನಡೆ, ನಾನು ನಿಧಾನವಾಗಿ. ಹಾಗೆ ಆಗಲಿ ಬಾ ಮಾವ. ನಡೆ ನಡೆ, ಹೊರಕೊಲ ಕೇಟವೇ. ನನ್ನ ಸಲಹೆಯನ್ನೇ ಕೇಳುತ್ತಿರೋ ನಿನ್ನ ಕುಲದ ಬೇರನ್ನೇ ಕಿತ್ತೊಗೆಯವನು. ಶಕುನಿ ಎಂಬ ಮೂರಕ್ಷರದ ಅರ್ಥ ತಿಳಿದಿದೆಯೇನೋ? ಮೂಢ. ಶಾ ಅಂದರೆ ಶಕ್ತಿ ಪ್ರಧಾನರಾದ, ಓ ಅಂದರೆ ನಿನ್ನ ಕುರುಕುಲ ವಂಶವನ್ನೇ, ನೀ ಅಂದರೆ ನಿನ್ನಿಂದಲೇ ನಿರ್ನಾಮ ಮಾಡುವುದೇ ಶಕುನಿ ಎಂಬ ಮೂರಕ್ಷರದ ಅರ್ಥ. ಶಕುನಿ ಎಂಬ ಮೂರಕ್ಷರದ ಅರ್ಥ. ಶಕುನಿ ಎಂಬ ಮೂರಕ್ಷರದ ಅರ್ಥ. ನನ್ನ ಸಲಹೆ ನಾನು ನಿನ್ನ ಹಿತೈಷಿ ಎಂದೇ ಭಾವಿಸಿದೇನೋ ಮೂಢ. ಎಂದು ನಿನ್ನಪ್ಪನ ಮನೆಗೆ ಕಾಲಿಟ್ಟನು, ಅಂದಿಗೆ ಕಾಗ ಒಕ್ಕ ಗೋಳಾಯಿತು, ಮಾರಿ ಒಕ್ಕ ಬೀಳಾಯಿತು. ಇನ್ನೆಷ್ಟು ದಿನ ತಾನೇ ಇರುವುದು ಈ ನಿನ್ನ ಅಧಿಕಾರ? ಶಕುನಿಯ ಸೇಡು.
ಮುಖದ ಪ್ರದೀಪ ಮುಗಿಸುವೆ ನಿನ್ನ ಪ್ರತಾಪ. ಪರಮಾತ್ಮ, ವಾಸುದೇವ, ಎಂದಿಗೆ ನಿನ್ನ ದರ್ಶನವನ್ನ ನೀಡುವೆ ತಂದೆ. ಪರಮಾತ್ಮ, ವಾಸುದೇವ, ದೇವ, ಪರಮಾತ್ಮ, ಕೃಷ್ಣ ಮಧುಸೂದನ ಮುರಹರಿ ಕೃಷ್ಣ ಪರಮಾತ್ಮ, ವಾಸುದೇವ, ಪರಮಾತ್ಮ, ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ. ಪರಮಾತ್ಮ, ವಾಸುದೇವ, ಎಲ್ಲರೂ ಏನ್ ಬಂದೆ ದೇವ. ಪರಮಾತ್ಮ, ರುಕ್ಮಿಣಿ ಲೋಲ ವಾರ ಜಮಾಲ. ಪರಮಾತ್ಮ, ದೇವ, ರುಕ್ಮಿಣಿ ಲೋಲ ವಾರ ಜಮಾಲ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ, ವರಗುಣಶೀಲ ವಸುದೇವ ಪಾಲ ಬಣ್ಣಿಸಲಹುದೇ ನಿನ್ನಯ ಲೀಲಾ. ಕೃಷ್ಣ ಕೃಷ್ಣ ಪರಮಾತ್ಮ, ಬಣ್ಣಿಸಲಹುದೇ ನಿನ್ನಯ ಲೀಲಾ. ನೀರಜಲೋಚನ ದರ್ಶನವ ತೋರ. ಪರಮಾತ್ಮ, ನೀರಜಲೋಚನ ದರ್ಶನವ ತೋರ. ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಭಕ್ತರ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾರೆಯ ಮೊರಾರಿ ಭಕ್ತನ ಮೊರೆಯಾಲಿಸಿ ಶೌರಿ ಮೊರೆ ಕೇಳಿ ನೀ ಬಾ
ಬಾರಯ ಮೊರೆ ಕೇಳನೆ ಬಾರಯ ಮೊರೆ ಕೇಳನೆ ಬಾರಯ ಎನ್ನ ಮೊರೆ ಕೇಳಿ ನೀ ಬಾರಯ ಪರಮಾತ್ಮ ವಾಸುದೇವ ಎಂದಿಗೆ ನಿನ್ನ ದರ್ಶನವನ್ನ ನೀಡುವೆ ತಂದೆ. ಪರಮಾತ್ಮ, ನಾನು ಮಾಡಿದ ಕರ್ಮಫಲವೂ ವಿಶೇಷವಾಗಿರುವುದು. ಮಹಾಪುರುಷನಾದ ಶ್ರೀ ಕೃಷ್ಣ ಪರಮಾತ್ಮನು ಎಂದಿಗೆ ತನ್ನ ಅಭಯ ಹಸ್ತವನ್ನ ನನ್ನ ಮಸ್ತಕದ ಮೇಲಿರಿಸುವನು. ಪರಮಾತ್ಮ, ಯಾವ ಮಹಾಪುರುಷನ ದರ್ಶನಕ್ಕಾಗಿ ಯೋಗಿಗಳು ಹಗಲಿರುಳು ತಪಸ್ಸನ್ನ ಗೈಯುತ್ತಾ ಕಾಯುತ್ತಿದ್ದಾರೆಯೋ, ಸಮಸ್ತಕ್ಕೂ ಕರ್ತನು, ಸರ್ವವ್ಯಾಪಿಯು, ಸಕಲ ಜೀವಿಗಳಿಗೆ ಆಧಾರನೂ ಆದ ಶ್ರೀ ಕೃಷ್ಣ ಪರಮಾತ್ಮನು ಆ ದುರ್ಯೋಧನನ ಬಳಿಗೆ ಬರುತ್ತಿರುವಾಗ ನನ್ನನ್ನ ಜ್ಞಾಪಿಸಿಕೊಳ್ಳುವವನೇ. ಪರಮಾತ್ಮ, ಸಿದ್ಧಿಯನ್ನರಿತು ನಿನ್ನ ದರ್ಶನವನ್ನ ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವನು ತಂದೆ. ಪರಮಾತ್ಮ, ಇದು ಈ ಕ್ಷೀರವು ತಮಗರ್ಪಿತವಾಗಲಿ. ಪರಮಾತ್ಮ, ಅರ್ಪಿತವಾಗಲಿ. ಕೃಷ್ಣಾರ್ಪಣಮಸ್ತು. ಪರಮಾತ್ಮ, ವಾಸುದೇವ. ಬಲಿಯ ಮನೆಗೆ ವಾಮನನು ಬಂದಂತೆ, ಭಗೀರಥನಿಗೊಲಿದು ದೇವಗಂಗೆಯು ಬಂದಂತೆ, ಶಬರಿಯ ಮನೆಗೆ ಶ್ರೀರಾಮಚಂದ್ರನು ಬಂದಂತೆ, ನನ್ನ ಮನೆಗೆ ಬಾರೋ ಬಾರೋ ಕೃಷ್ಣಯ್ಯ. ಪರಮಾತ್ಮ, ವಾಸುದೇವ, ಎಲ್ಲಿರುವೆ ತಂದೆ? ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತನ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ. ಪರಮಾತ್ಮ, ಬಾರೋ ನಿನ್ನ ಮುಖ ತೋರೋ. ಪರಮಾತ್ಮ, ಬಾರೋ ನಿನ್ನ ಮುಖ ತೋರೋ. ನಿನ್ನ ಸಮರಾರು ಜಗದರ ಶೀಲನೆ, ನಿನ್ನ ಸಮರಾರು ಜಗದರ ಶೀಲನೆ. ಬಾರಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತನ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ. ಪರಮಾತ್ಮ, ದೇವ, ವಾಸುದೇವ. ಅಂದುಗೆ ಬಾಗಡವು ಕಾಲೊಂದಿಗೆ ಕೆರೋಗೆ ಜೈ. ಪರಮಾತ್ಮ, ಅಂದುಗೆ ಬಾಗಡವು ಕಾಲೊಂದಿಗೆ ಕೆರೋಗೆ ಜೈ. ದಿಮಿ 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 ದಿಮಿರೆನುತ್ತ ಮಂಗಳ ನಾವು ದೂತ ಬಾರಯ್ಯ, ಮಂಗಳ ನಾವು ದೂತ ಬಾರಯ್ಯ, ಬಾರೋ ಕೃಷ್ಣಯ್ಯ, ನಿನ್ನ ಭಕ್ತನ ಮನೆಗೀಗ ಬಾರಯ್ಯ, ಬಾರೋ ಕೃಷ್ಣಯ್ಯ. ಪರಮಾತ್ಮ, ಪರಮಾತ್ಮ, ವಾಸುದೇವ, ದೇವ. ಕಂಕಣ ಕರದ
ವಾಸುದೇವ ದೇವ ವಾಸ ದ್ವರಕಿಯಲಿ ನೆಲೆಯಲಿ ಕೇಶವನೇ ಕೃಷ್ಣ ಕೃಷ್ಣ ಪರಮಾತ್ಮ ವಾಸ ದ್ವರಕಿಯಲಿ ನೆಲೆಯಲಿ ಕೇಶವನೇ ವಾಸ ನಿನ್ನ ಪಾದದಾಸ ಪರಮಾತ್ಮ ವಾಸ ನಿನ್ನ ಪಾದದಾಸ ವಾಸ ನಿನ್ನ ಪದದಾಸ ನಿನ್ನ ಪದದಾಸ ವಾಸ ನಿನ್ನ ಪದದಾಸ ನಿನ್ನ ಪದದಾಸ ಸಲಗಲು ಅರಯ್ಯ ದರ್ಶನ ತೋರಯ್ಯ ಪರಮಾತ್ಮ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತನ ಮನೆಗೀಗ ಬಾರಯ್ಯ ಬಾರೋ ಕೃಷ್ಣಯ್ಯ ಕೃಷ್ಣ ಕೃಷ್ಣ ಬಾರಯ್ಯ ವಾಸುದೇವ ಎಂದಿಗೆ ನಿನ್ನ ದರ್ಶನವನ್ನು ನೀಡುವೆ ತಂದೆ ಪರಮಾತ್ಮ ಸಿದ್ಧಿಯನ್ನರಿತು ನಿನ್ನ ದರ್ಶನವನ್ನ ಪಡೆಯುವ ತನಕ ಈ ಕ್ಷೀರದಿಂದಲೇ ನನ್ನ ಪ್ರಾಣವನ್ನು ಉಳಿಸಿಕೊಳ್ಳುವೆನು ತಂದೆ ಇದು ಈ ಕ್ಷೀರವು ತಮಗರ್ಪಿತವಾಗಲಿ ಪರಮಾತ್ಮ ಅರ್ಪಿತವಾಗಲಿ ಕೃಷ್ಣಾರ್ಪಣಮಸ್ತು ಓಂ ನಮೋ ನಾರಾಯಣಾಯ ನಮಃ 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 ಭಕ್ತ ಶಿರೋಮಣಿಯಾದ ವಿದುರನು ದೈವಾರ್ಚನೆಯಲ್ಲಿ ಮಗ್ನನಾಗಿರು ಆತನ ಭಕ್ತಿಯನ್ನು ಪರೀಕ್ಷಿಸಲು ಇದು ಸುಸಮಯ. ವಿದುರ ಓಂ ನಮೋ ವಿದುರ ನಾರಾಯಣಾಯ ನಮಃ. ಭಕ್ತ ಶಿರೋಮಣಿ ವಿದುರ ಯಾರು ವಿದುರ ಪರಮಾತ್ಮ ವಿದುರ ವಾಸುದೇವ ವಿದುರ ಬಂದೆಯ ತಂದೆ ವಿದುರ ಇಂದಿಗೆ ಈ ದಿನನ ಮೊರೆ ಕೇಳಿದೆ ತಂದೆ ಪರಮಾತ್ಮ ವಾಸುದೇವ ಪರಮಾತ್ಮ ವಿದುರ ವಾಸುದೇವ ಬಂದೆಯ ತಂದೆ ಪರಮಾತ್ಮ ಪರಮಾತ್ಮ ವಾಸುದೇವ ಇಂದಿಗೆ ನಿನ್ನ ದರ್ಶನವನ್ನು ನೀಡಿದೆಯಾ ತಂದೆ ಪರಮಾತ್ಮ ವಿದುರ ದೇವ ದೇವ ಬೆಳಗಿದೆಯ ಮನ ಮಂದಿರದಿ ದೇವ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ದೇವ ಪರಮಾತ್ಮ ದೇವ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನ ದೇವ ಬಂದೆಯ ತಂದೆ ದೇವ ಪಾಲಕಡಲೊಳು ಲೀಲೆಯಿಂದಾಡಿದ ಲೋಲಲೋಚನ ದೇವ ಬಂದೆಯ ತಂದೆ ಕಡುಶಿಲೆಯ ತಾಯಿ ಜಗನ್ನ ಕಾಡದು ಹರಿಯೇ ದೇವ
ತರಣ ಮೊರಗೇಳು ದುರುಳ ಹಿರಣ್ಯನ ಕರುಳನು ಕೊರಳನು ಧರಿಸಿದೆಯ ಹರಿಯ ಮೊರಗೇಳು ಹರಿಯುತ್ತ ಮತ್ತು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ಮೊರಗೇಳಿ ಹರಿಯುತ್ತ ಬಂದು ಮಗರಿಯ ಸೆರೆಯನ್ನು ಬಿಡಿಸಿದೆಯ ಹರಿಯ ನಂಕ ಗುಣ ರೂಪನೆ ನಿನ್ನ ದೇವಾ ಹರಿಯ ನಂಕ ಗುಣ ರೂಪನೆ ನಿನ್ನ ಶರಣವನು ಮನದೊಳಗೆ ಭಜಿಸುವೆನು ಶರಣವನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ವಾಸುದೇವ ದೇವ ಬೆಳಗಿದೆಯ ಮನ ಮಂದಿರದಿ ಬೆಳಗಿದೆಯ ಮನ ಮಂದಿರದಿ ಹರಿಸಿದೆಯ ಅಂಧಕಾರ ಮನದಿ ಬೆಳಗಿದೆಯ ಮನ ಮಂದಿರದಿ ಮನ ಮಂದಿರದಿ ಮನ ಮಂದಿರದಿ ವಾಸುದೇವ ಈ ನಿನ್ನ ದರ್ಶನದಿಂದ ನನ್ನ ಜೀವನವು ಸಾರ್ಥಕವಾಯಿತು ತಂದೆ ಸಾರ್ಥಕವಾಯಿತು ಪರಮಾತ್ಮ ಈ ನಿಮ್ಮ ಪಾದದ ಧೂಳಿನಿಂದ ನನ್ನ ಕುಟೀರವು ಪವಿತ್ರವಾಯಿತು ಪಾವನವಾಯಿತು ತಂದೆ ದೇವ ಪರಮಾತ್ಮ ವಿದುರ ದೇವ ನಿನ್ನ ಕೊಂಡಾಟವು ಹಾಗಿರಲಿ. ದೇವ ನಾನು ಮಾರ್ಗಾಯಾಸದಿಂದ ಬಹಳ ಬಳಲಿ ಬಂದಿರುವೆನು ವಿದುರ. ತಿನ್ನಲು ಏನಾದರೂ ಆಹಾರವಿದ್ದರೆ ಕೊಡು ವಿದುರ. ಪರಮಾತ್ಮ ವಿದುರ ಸಕಲ ಚರಾಚರ ಪ್ರಪಂಚವನ್ನ ಈ ತಮ್ಮ ಉದರದಲ್ಲಿರಿಸಿಕೊಂಡು ಪರಿಪಾಲಿಸುತ್ತಿರುವ ನಿಮಗೆ ಅಣುಸ್ವರೂಪಿಯಾದ ನಾನು ಏನು ತಾನೇ ಕೊಡಬಲ್ಲೆ ತಂದೆ ವಿದುರ ಪರಮಾತ್ಮ ನೀನೇನು ಸಾಮಾನ್ಯನೇ ವಿದುರ. ದೇವ ವಿದುರ ದೇವ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ದೇವ ಜಗದ ಜನರ ವ್ಯಾಪಾರ ವ್ಯವಹಾರ ಅವರವರ ನಿಯಮ ನಿಷ್ಠಾನುಸಾರ. ವಿದುರ ನಿನ್ನೀರುಣ ಸಾಗರ ಅಮೃತಮಯ ಮಧುರ. ಭಕ್ತಿಯು ಜಗಕ್ಕೆ ಅಪಾರ ನಿನ್ನ ನಿದ್ದಿದುವೆ ಆಧಾರ.
6 ವರ್ಷಗಳಿಂದಲೂ ಈ ಕುಟೀರದಲ್ಲಿಯೇ ವಾಸ ಮಾಡಿಕೊಂಡು ಕಾಮ ಕ್ರೋಧಾದಿಗಳಿಗೆ ಎಡೆ ಮಾಡಿಕೊಡುವ ಪ್ರಪಂಚದ ಸಕಲ ಭೋಗ ವಸ್ತುಗಳನ್ನ ತ್ಯಾಗ ಮಾಡಿ ಕೇವಲ ಗೋಮಾತೆಯ ಕ್ಷೀರದಿಂದಲೇ ಜೀವಿಸಿರುವ ನಿನ್ನ ಭಕ್ತಿಯನ್ನು ನಾನು ಅರಿಯನೇ ವಿದುರ. ನನಗೆ ಬಹಳ ಹಸಿವಾಗುತ್ತಿರುವುದು. ಏನಾದರೂ ಆಹಾರವಿದ್ದರೆ ಕೊಡುವಿದುರ. ಪರಮಾತ್ಮ, ವಿದುರ, ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನು ಇಲ್ಲವಲ್ಲ ತಂದೆ. ಏನು ಗೋಮಾತೆಯ ಕ್ಷೀರವೇ ವಿದುರ? ಹೌದು ಪರಮಾತ್ಮ. ಅದುವೇ ನನಗೆ ಅತ್ಯಂತ ಪ್ರಿಯಕರವಾದ ಆಹಾರ. ಅದನ್ನೇ ಕೊಡುವಿದುರ. ಪರಮಾತ್ಮ, ವಿದುರ, ಏನು ಹೇಳಲಿ ತಂದೆ, ಏನು ಹೇಳಲಿ? ಏಕೆ ವಿದುರ? ಪರಮಾತ್ಮ, ಏನಾಯಿತು? ಇದ್ದ ಕ್ಷೀರವನ್ನ ಪ್ರಸಾದ ರೂಪವಾಗಿ ತಮಗರ್ಪಿಸಿ ನಾನೇ ಸೇವಿಸಿಬಿಟ್ಟೆ ತಂದೆ. ಪರಮಾತ್ಮ, ಸೇವಿಸಿಬಿಟ್ಟೆ. ವಿದುರ, ದೇವ, ಕ್ಷೀರವು ನನಗರ್ಪಿತವಾದ ಮೇಲೆ ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವಾದರೂ ಕ್ಷೀರವಿರಬೇಕಲ್ಲವೇ? ಪರಮಾತ್ಮ, ವಿದುರ, ನನ್ನನ್ನ ಪರೀಕ್ಷಿಸುತ್ತಿರುವೆಯಾ ತಂದೆ? ಇಲ್ಲ ದೇವ, ವಿದುರ. ದೇವ, ಪಾತ್ರೆಯ ತಳಭಾಗದಲ್ಲಿ ಸ್ವಲ್ಪವೂ ಕ್ಷೀರವಿಲ್ಲವಲ್ಲ ತಂದೆ. ವಿದುರ, ದೇವ, ಪಾತ್ರೆಯ ತಳಭಾಗದಲ್ಲಿ ಕ್ಷೀರವಿದ್ದರೂ ಕ್ಷೀರವಿಲ್ಲವೆಂದು ಸುಳ್ಳು ಹೇಳುತ್ತಿರುವೆಯ? ನೀನೆಂತಹ ಸುಳ್ಳುಗಾರನೆಯ? ಪರಮಾತ್ಮ, ವಿದುರ, ದೇವ, ವಿದುರ, ಇದು ನಾನು ಕುಡಿದ ಬಿಟ್ಟ ಎಂಜಲಲ್ಲವೇ ತಂದೆ? ಏನು ವಿದುರ? ಈ ಕ್ಷೀರವು ನೀನು ಕುಡಿದು ಬಿಟ್ಟ ಎಂಜಲೆ? ವಿದುರ, ದೇವ, ಭಕ್ತರ ಎಂಜಲೆಂದರೆ ನನಗೆ ಅದುವೇ ಮಹಾಪ್ರಸಾದ. ವಿದುರ, ದೇವ, ಹಿಂದೆ ಕುಚೇಲನು ಅತಿ ಭಕ್ತಿಯಿಂದ ತಂದಿತ್ತ ಅವಲಕ್ಕಿಯ ಸಾರವು ಆಹಾ ಇಂದಿಗೂ ಸವಿದಂತಿರುವುದು ವಿದುರ. ಪರಮಾತ್ಮ, ವಿದುರ, ದೇವ, ಹಿಂದೆ ರಾಮಾವತಾರದಲ್ಲಿ ಭಕ್ತಳಾದ ಶಬರಿಯು ಕಚ್ಚಿ ನೋಡಿ ಆರಿಸುತ್ತಿದ್ದ ಹಣ್ಣಿನ ರುಚಿಯು ಅಬ್ಬಬ್ಬಾ ಇಂದಿಗೂ ಸವಿದಂತಿರುವುದು ವಿದುರ. ದೇವ, ವಿದುರ, ಪರಮಾತ್ಮ, ಈಗ ನಿನ್ನಲ್ಲಿರುವ ಕ್ಷೀರವು ಅವೆಲ್ಲಕ್ಕಿಂತಲೂ ಮಿಗಿಲಾದದು. ಎಲ್ಲಿ ಆ ಕ್ಷೀರವನ್ನೇ ಕೊಡುವಿದುರ. ಪರಮಾತ್ಮ, ವಿದುರ, ಈ ಕ್ಷೀರದಿಂದ ತಮ್ಮ ತುದಿ ನಾಲಿಗೆಯೂ ಕೂಡ ನೆನೆಯುವುದಿಲ್ಲವಲ್ಲ ತಂದೆ, ನೆನೆಯುವುದಿಲ್ಲವಲ್ಲ ತಂದೆ. ಏಕೆ ನೆನೆಯುವುದಿಲ್ಲ ವಿದುರ? ಎಲ್ಲಿ ಆ ಕ್ಷೀರವನ್ನು ಕೊಡು. ದೇವ, ಇದು ಸ್ವೀಕರಿಸಿ ತಂದೆ. ವಿದುರ, ಪರಮಾತ್ಮ, ವಿದುರ, ದೇವ, ನೀನು ಕೊಟ್ಟ ಕ್ಷೀರವು ನನಗೆ ತೃಪ್ತಿಯಾಗಿ ದುರ್ಯೋಧನನ ಆಸ್ಥಾನದ ಮುಂದೆ ಕ್ಷೀರ ಸಾಗರವಾಗಿ ಹರಿಯುತ್ತಿರುವುದು ಅದೋ ನೋಡು ವಿದುರ. ಆಶ್ಚರ್ಯ, ವಿದುರ, ಪರಮಾಶ್ಚರ್ಯ. ಪರಮಾತ್ಮ, ಕ್ಷೀರಸಾಗರ ಶೇನನಾದ ನೀನು ಕ್ಷೀರಸಾಗರವನ್ನೇ ಹರಿಸಿ ನನ್ನನ್ನ ಕೃತಾರ್ಥನನ್ನಾಗಿ ಮಾಡಿದೆ ತಂದೆ. ಪರಮಾತ್ಮ, ಭಕ್ತಜನ ಪರಿಪಾಲಿತಂ ಸಪ್ತಾದಿ ಮುನಿವಂದಿತಂ ದಾನವ ಕುಲ ವಿನಾಶಿತಂ ದಾನವ ಕುಲ ವಿನಾಶಿತಂ. ಪರಮಾತ್ಮ, ವಾಸುದೇವ,
ಭೀಮಸೇನನಾದ ನೀನು ಕ್ಷೀರಸಾಗರವನ್ನೇ ಹರಿಸಿ ನನ್ನನ್ನ ಕೃತಾರ್ಥನನ್ನಾಗಿ ಮಾಡಿದೆ ತಂದೆ. ಪರಮಾತ್ಮ, ನಿಮ್ಮನ್ನ ಹಡೆದ ವಸುದೇವ ದೇವಕಿಯರಲ್ಲವೇ ಮಹಾಭಾಗ್ಯಶಾಲಿಗಳು. ದೇವ, ತಾವು ಬಂದ ವಿಚಾರವೇನು ತಂದೆ? ದೇವ, ನಾನೇನೋ ಕಾರ್ಯಾರ್ಥವಾಗಿ ದುರ್ಯೋಧನನ ಆಸ್ಥಾನಕ್ಕೆ ತೆರಳುತ್ತಿರುವೆನು. ನಾನೀಗ ನನ್ನ ಸೋದರತ್ತೆಯಾದ ಕುಂತಿ ದೇವಿಯೊಡನೆ ಅತಿ ರಹಸ್ಯವಾದ ವಿಚಾರವೊಂದನ್ನು ಮಾತನಾಡಿಕೊಂಡು ನಂತರ ರಾಜಸಭೆಗೆ ಬರುವೆನು. ನೀನು ಕೂಡ ಅಲ್ಲಿಗೆ ಭಾವಿದ್ರ? ಆಗಲಿ ಪರಮಾತ್ಮ. ದೇವ, ವಿದುರ, ಪರಮಾತ್ಮ, ವಿದುರ, ತಂದೆ ನೀನು ರಾಜಸಭೆಗೆ ಬರುವಾಗ ನಿನ್ನಲ್ಲಿರುವ ಆ ಸರ್ವೋತ್ತಮವಾದ ಧನಸ್ಸನ್ನು ತೆಗೆದುಕೊಂಡು ಭಾವಿದ್ರ? ಪರಮಾತ್ಮ, ಆ ಧನಸ್ಸೇಕೆ ತಂದೆ? ರಾಜಸಭೆಯಲ್ಲಿ ಅತಿ ವಿಚಿತ್ರವಾದ ಸಂಗತಿಯೊಂದು ನಡೆಯುವುದು, ನೀನೇ ನೋಡುವೆಂತೆ. ಆಗಲಿ ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಲಿ ತಂದೆ. ನಾನಿನ್ನು ಬರುವೆನು. ಆಗಲಿ ಪರಮಾತ್ಮ. ದೇವ, ಪರಮಾತ್ಮ, ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಳಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಳಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಪರಮಾತ್ಮ ವಾಸುದೇವ. ನಿಗಮಗೋಚರನೆ ಮಲಾತ್ಮಕ ನಿನ್ನ ಪರಮಾತ್ಮ. ನಿಗಮಗೋಚರನೆ ಮಲಾತ್ಮಕ ನಿನ್ನ ಬಲ್ಲವರಿಲ್ಲ ಜಗದ ಜೀವದಲ್ಲಿ ಪರಮಾತ್ಮ. ಬಲ್ಲವರಿಲ್ಲ ಜಗದ ಜೀವದಲ್ಲಿ ಭವನಗೆ ಸಿಲುಕಿದ ಪ್ರಾಂತಿಯ ಮನುಜರ ದೇವ. ಭವನಗೆ ಸಿಲುಕಿದ ಪ್ರಾಂತಿಯ ಮನುಜರ, ಭವನಗೆ ಸಿಲುಕಿದ ಪ್ರಾಂತಿಯ ಮನುಜರ ಭವರೋಗ ವೈದ್ಯ ಪರಿಪಾಲಿಪ ಜಗದ ಜೀವನದ ಆಡಿಸಿ ಕುಣಿಸಿ ಮಾಯೆಯ ಕಳಿಸಿ, ಆಡಿಸಿ ಕುಣಿಸಿ ಮಾಯೆಯ ಕಳಿಸಿ, ಮನ ಹಿಡಿಯುವ ಮೋಹನ ರೂಪ ದೇವ ಜಗದ ಜೀವನದ ಜಗದ ಜೀವನದ ವಾಸುದೇವ. ನಾನೀಗಲೇ ರಾಜ್ಯಸಭೆಗೆ ತೆರಳಿ ತಾವು ಬರುವ ವಿಚಾರವನ್ನ ಆ ದುರ್ಯೋಧನಿಗೆ ತಿಳಿಸುವೆನು ತಂದೆ. ನಿಷ್ಠದಂತೆ ಆಗಲಿ. ಆಗಲಿ ಪರಮಾತ್ಮ.